ಯಾವ ಹೂವು ಯಾರ ಮುಡಿಗೋ ಭಾಗ 210. ಸಾನ್ವಿ ವಿಕ್ರಮ್ ಪಾದಪೂಜೆ ಮಾಡಲು ಬಂದಳು. ವಿಕ್ರಮ್ ಸಾನ್ವಿ ತಟ್ಟೆ ಹಿಡಿದು ಬರುವುದನ್ನು ನೋಡಿ ನಗುತ್ತಾ ನಾಟಕ ಮಾಡಲು ಶುರು ಮಾಡಿದ. ಓಹೋ, ಏನಿದು ಸಾನ್ವಿ ಮೇಡಮ್, ಅನಿರೀಕ್ಷಿತವಾಗಿ ನನಗೆ ಇಷ್ಟು ದೊಡ್ಡ ಗೌರವ ಸಿಗ್ತಿದೆ. ಇವತ್ತು ನಿಜವಾಗ್ಲೂ ನಾನು ಪತಿ ಪರಮೇಶ್ವರ ಅನ್ನೋದನ್ನ ಒಪ್ಕೊಂಡು ಈ ಪಾದಪೂಜೆ ಮಾಡ್ತಿದ್ಯಾ? ಸಾನ್ವಿ ಗಂಭೀರವಾಗಿ ನಟಿಸುತ್ತಾ, ವಿಕ್ರಮ್ ಸರ್ ಸುಮ್ಮನೆ ಇರಿ, ದೊಡ್ಡವರೆಲ್ಲ ನೋಡ್ತಿದ್ದಾರೆ, ಶಾಸ್ತ್ರ ಮಾಡೋಕೆ ಬಿಡಿ ಎಂದಳು. ವಿಕ್ರಮ್ ಪಾದಗಳನ್ನು ಚಾಚುತ್ತಾ, ಸರಿ ಸರಿ ಮಾಡು ಅಂದ ಹಾಗೆ ಸ್ವಲ್ಪ ಜೋಪಾನ. ಈ ಪಾದಗಳು ನಿನ್ನ ಹಿಂದೆ ಸುತ್ತಿ ಸುತ್ತಿ ತುಂಬಾ ಸುಸ್ತಾಗಿವೆ. ಸ್ವಲ್ಪ ಎಕ್ಸ್ಟ್ರಾ ಮಸಾಜ್ ಏನಾದ್ರೂ ಸಿಗುತ್ತಾ ಈ ಪೂಜೆ ಜೊತೆಗೆ? ಸಾನ್ವಿ ಮೆಲ್ಲಗೆ, ಮಸಾಜ್ ಅಲ್ಲ, ಬೇಕಿದ್ರೆ ಒಂದು ಜೋರು ಚಿವುಟು ಸಿಗುತ್ತೆ, ಸುಮ್ಮನೆ ಕೂತರೆ ಸಾಕು. ವಿಕ್ರಮ್ ಹಾಗೆ ರೇಗಿಸುತ್ತಾ, ಅಬ್ಬಬ್ಬಾ, ಭಕ್ತಿಗೆ ಬೆಲೆ ಇಲ್ಲದಂತಾಗಿದೆ. ನೋಡು ಸಾನ್ವಿ, ಈಗ ನೀನು ಪೂಜೆ ಮಾಡ್ತಿರೋದು ಸಾಕ್ಷಾತ್ ಈ ವಿಕ್ರಮ್ಗೆ. ಏನಾದ್ರೂ ವರ ಬೇಕಿದ್ರೆ ಈಗ್ಲೇ ಕೇಳ್ಕೊ, ಬೇಕಿದ್ರೆ ಇವತ್ತು ರಾತ್ರಿ ನಾನೇ ನಿನಗೆ ಅಡುಗೆ ಮಾಡಿ ಬಡಿಸೋ ವರ ಕೊಡಬಲ್ಲೆ. ಸಾನ್ವಿ ಆಗುವ ನಾಟಕ ಮಾಡುತ್ತಾ, ನನ್ಗೆ ಯಾವ ವರನೂ ಬೇಡ, ನೀವು ಈ ಶಾಸ್ತ್ರ ಮುಗಿಯುವವರೆಗೂ ಬಾಯಿ ಮುಚ್ಚಿಕೊಂಡಿದ್ರೆ ಅದೇ ನನಗೆ ದೊಡ್ಡ ವರ. ವಿಕ್ರಮ್ ಮೆಲ್ಲಗೆ ಅವಳ ಕಿವಿಯಲ್ಲಿ, ಇಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತಿದ್ದೀಯಲ್ಲ, ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನು ಕೊಡಲಿ? ಲೈಫ್ ಪೂರ್ತಿ ನಿನ್ನ ಕಾಟ ತಡೆದುಕೊಳ್ಳೋ ಶಕ್ತಿ ಆ ದೇವರು ನನಗೆ ಕೊಡಲಿ ಅಂತ ಬೇಡ್ಕೋತೀನಿ ಸಾನ್ವಿ. ವಿಕ್ರಮ್ ಸರ್. ವಿಕ್ರಮ್ ಜೋರಾಗಿ ನಗುತ್ತಾ, ಓಕೆ ಓಕೆ ಆಯ್ತು, ಭಕ್ತೆಯ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೇನೆ ಎಂದ. ಸುಶೀಲಾ, ಪ್ರಕಾಶ್, ಸುಮಿತ್ರಾ ಹಾಗೂ ಚೆನ್ನಪ್ಪನನ್ನು ಹೊರತುಪಡಿಸಿ ಸಾನ್ವಿ ವಿಕ್ರಮ್ ನಾಟಕ ಮಾಡುತ್ತಿದ್ದಾರೆಂದು ಎಲ್ಲರಿಗೂ ತಿಳಿದಿತ್ತು. ಸಾನ್ವಿ ಪಾದಕ್ಕೆ ನೀರು ಹಾಕುವಾಗ ಪಿಸು ಧ್ವನಿಯಲ್ಲಿ, ವಿಕ್ರಮ್, ಸಾನ್ವಿ, ಈ ಶಾಸ್ತ್ರ ಮಾಡೋದು ಕೇವಲ ಸಂಪ್ರದಾಯಕ್ಕಾಗಿ ಅಂತ ನೀನು ಅಂದುಕೊಂಡಿದ್ರೆ ದಯವಿಟ್ಟು ಮಾಡಬೇಡ. ಸಾನ್ವಿ ನೋವಿನಿಂದಲ್ಲದಿದ್ದರೂ ಗಂಭೀರವಾಗಿ ತಲೆ ಎತ್ತಿ ನೋಡಿ ಪಿಸು ಧ್ವನಿಯಲ್ಲಿ, ಯಾಕೆ ವಿಕ್ರಮ್ ಸರ್, ನಿಮಗೆ ನಾನು ಪಾದಪೂಜೆ ಮಾಡೋದು ಇಷ್ಟ ಇಲ್ವಾ? ವಿಕ್ರಮ್, ಇಷ್ಟ ಅಥವಾ ಕಷ್ಟದ ಪ್ರಶ್ನೆಯಲ್ಲ ಸಾನ್ವಿ, ಗೌರವ ಅನ್ನೋದು ಪೂಜೆಯಿಂದ ಬರಬಾರದು, ಅದು ಹೃದಯದಿಂದ ಬರಬೇಕು. ಈ ಪಾದಗಳ ಮೇಲೆ ನೀನು ಸುರಿಯುತ್ತಿರೋದು ಬರೀ ನೀರಲ್ಲ, ನಿನ್ನ ಜೀವನದ ನಂಬಿಕೆ. ಅಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನ ಹೊರಬಲ್ಲ ಶಕ್ತಿ ನನಗಿದೆಯಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸಾನ್ವಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು, ಮನಸ್ಸಲ್ಲಿ, ನಿಮ್ಮ ಪಾದಗಳಿಗೆ ನಮಸ್ಕರಿಸುವಾಗ ನಾನು ಕೇವಲ ಪತಿಯನ್ನಲ್ಲ, ನನ್ನ ಇಡೀ ಪ್ರಪಂಚವನ್ನೇ ನೋಡ್ತಿದ್ದೀನಿ ವಿಕ್ರಮ್ ಸರ್. ಜೀವನದಲ್ಲಿ ಸೋತಾಗ ಇದೇ ಪಾದಗಳ ಹತ್ತಿರ ನೆಮ್ಮದಿ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೋಬಹುದಾ? ಇದು ಕೇವಲ ಶಾಸ್ತ್ರವಲ್ಲ, ಇದು ನನ್ನ ಸಮರ್ಪಣೆ. ವಿಕ್ರಮ್ ಮೌನವಾಗಿ ಪೂಜೆಗೆ ಅವಕಾಶ ನೀಡಿ, ಮನಸ್ಸಲ್ಲಿ, ನಿನ್ನ ಈ ನಂಬಿಕೆಗೆ ಯಾವತ್ತೂ ಮೋಸವಾಗದಂತೆ ನೋಡಿಕೊಳ್ಳೋದು ಇದರಿಂದ ನನ್ನ ಧರ್ಮ. ಸಾನ್ವಿ, ನಾವು ಜೀವನದ ಯಾವ ಹಂತದಲ್ಲಿದ್ದರೂ ಈ ಕ್ಷಣದ ಪವಿತ್ರತೆ ನಮ್ಮ ನಡುವೆ ಹೀಗೆ ಇರಲಿ ಎಂದುಕೊಂಡ. ಸಾನ್ವಿ ಪಾದಕ್ಕೆ ಹೂವಿಟ್ಟು ನಮಸ್ಕರಿಸಿ, ಮನಸ್ಸಲ್ಲಿ, ನನ್ನ ಈ ಜೀವನ ಇನ್ನು ಮುಂದೆ ನಿಮ್ಮ ಹೆಜ್ಜೆಯ ಜೊತೆಗೆ ಸಾಗುತ್ತೆ ವಿಕ್ರಮ್ ಸರ್, ನಮಗೆ ಬೇರೆ ದಾರಿಗಳೇ ಇಲ್ಲ, ಆದರೆ ನಮ್ಮ ಮನಸ್ಸುಗಳು ಒಂದಾಗುವವರೆಗೂ ನನ್ನ ನಿಮ್ಮ ನಡುವೆ ಅಂತರ ಇದ್ದೇ ಇರುತ್ತೆ ಎಂದುಕೊಂಡಳು. ಪಾದಪೂಜೆ ಮುಗಿದ ನಂತರ ಉಂಗುರ ಹುಡುಕುವ ಶಾಸ್ತ್ರಕ್ಕೆ ಕುಳಿತರು. ಹಾಲಿನ ಪಾತ್ರೆಯಲ್ಲಿ ಹಾಕಿದ ಉಂಗುರವನ್ನು ಯಾರು ಮೊದಲು ಹುಡುಕುತ್ತಾರೆ ಎಂಬ ಸ್ಪರ್ಧೆ. ಇದು ದಂಪತಿಗಳ ನಡುವೆ ಸ್ನೇಹ ಬೆಳೆಸಲು ಸಹಕಾರಿ. 3 ಸಲ ಉಂಗುರವನ್ನು ಹುಡುಕಿಸಲಾಯಿತು, ಆದರೆ ಸಾನ್ವಿ ಉಂಗುರವನ್ನು ಹುಡುಕದೆ ಮನೆ ಪಾತ್ರೆಯಲ್ಲಿ ಕೈ ಇಟ್ಟು ಕುಳಿತಿರುವುದನ್ನು ನೋಡಿ ವಿಕ್ರಮ್ ತಾನೇ 3 ಸಾರಿ ಉಂಗುರವನ್ನು ತೆಗೆದ. ಎಲ್ಲರೂ ಈ ಮನೆಯಲ್ಲಿ ವಿಕ್ರಮ್ನ ಮಾತೆ ನಡೆಯುತ್ತದೆ ಎಂದು ಹೇಳಿದರು, ಆದರೆ ವಿಕ್ರಮ್ಗೆ ಸಾನ್ವಿ ಬೇಕಂತಲೇ ಬಿಟ್ಟು ಕೊಟ್ಟಿದ್ದಾಳೆ ಎಂದು ತಿಳಿದಿದ್ದರಿಂದ ಅವನು ಏನು ಮಾತನಾಡದೆ ಬರೀ ನಕ್ಕು ಸುಮ್ಮನಾದ. ಪಾದಪೂಜೆ ಮತ್ತು ಉಂಗುರ ಹುಡುಕುವ ಶಾಸ್ತ್ರ ಮುಗಿದ ಮೇಲೆ ಸುಶೀಲಾ, ಸ್ವರ್ಣ, ಇನ್ನು ಇವರನ್ನು ನಾಳೆ ದೇವತಾ ದರ್ಶನಕ್ಕೆ ಕಳಿಸಿ. ಮದುವೆ ನಂತರ ದಂಪತಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯುವುದು, ಅದು ಮುಗಿದರೆ ಮದುವೆ ಎಲ್ಲ ಶಾಸ್ತ್ರಗಳು ಪೂರ್ಣ ಆದಂತೆ. ಸರಿ, ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದಳು. ಅಷ್ಟರಲ್ಲಿ ಲಕ್ಷ್ಮಿ ಎಲ್ಲರಿಗೂ ಕಾಫಿ ಬಜ್ಜಿ ತಂದುಕೊಟ್ಟಳು. ಎಲ್ಲರೂ ಕಾಫಿ ಕುಡಿಯುತ್ತಿದ್ದರು. ಸಾನ್ವಿ ಮಾತ್ರ ಸುಮ್ಮನೆ ಕುಳಿತಿದ್ದಳು. ಸಾನ್ವಿಯನ್ನು ನೋಡಿ ಸುಶೀಲಾ, ಯಾಕಮ್ಮ ಸಾನ್ವಿ, ಕಾಫಿ ಕುಡಿ, ನೀನು ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ ಎಂದಾಗ, ಸಾನ್ವಿ, ಅಮ್ಮ ನೀವು ಪರ್ಮಿಷನ್ ಕೊಟ್ರೆ ನಾನು ಈ ಸೀರೆ ಬದಲಾಯಿಸಿ ಡ್ರೆಸ್ ಹಾಕಬಹುದಾ ಎಂದಾಗ ಸುಶೀಲಾ, ಪಾಪ ನಿನ್ಗೆ ಹಿಂಸೆ ಅನ್ನಿಸ್ತಿದ್ಯಾ, ಸರಿ ಹೋಗು ಡ್ರೆಸ್ ಹಾಕೊಂಡ್ ಬಾ ಎಂದಾಗ ವಿಕ್ರಮ್, ಹಲೋ ಮೇಡಮ್, ಡ್ರೆಸ್ ಅಂದ್ರೆ ನಿಮ್ಮ ಫೇವರೇಟ್ ಅಲ್ಲ, ಹಾಗೆ ಅನ್ಕೊಂಡು ಜೀನ್ಸ್ ಟಾಪ್ ಹಾಕೊಂಡ್ಬಿಟ್ಟಿರಾ, ಡ್ರೆಸ್ ಅಂದ್ರೆ ಹೆಣ್ಣು ಮಕ್ಕಳು ಹಾಕೋ ಬಟ್ಟೆಗಳು ಎಂದಾಗ ಸ್ವರ್ಣ, ವಿಕ್ರಮ್ ಯಾವಾಗ ಯಾವ ಬಟ್ಟೆ ಹಾಕೋಬೇಕು ಅಂತ ಅವಳಿಗೆ ಗೊತ್ತು, ಅವಳನ್ನು ರೇಗಿಸಿದ್ದು ಸಾಕು ಎಂದಳು. ಸಾನ್ವಿ ರೂಮ್ಗೆ ಬಂದಳು. ವಿಕ್ರಮ್ ಯಾರು ತನ್ನನ್ನು ಗಮನಿಸುತ್ತಿಲ್ಲದನ್ನು ನೋಡಿ ತಾನು ಸಾನ್ವಿ ಹಿಂದೆ ರೂಮ್ ಕಡೆ ಬಂದ. ಸಾನ್ವಿ ಇನ್ನೇನು ಬಾಗಿಲು ಹಾಕಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅವನು ಒಳಗೆ ಬಂದ. ಸಾನ್ವಿ, ವಿಕ್ರಮ್ ಸರ್ ನೀವ್ ಯಾಕೆ ಬಂದ್ರಿ? ಹೊರಗೆ ಹೋಗಿ ನಾನು ಬಟ್ಟೆ ಬದಲಾಯಿಸಬೇಕು. ವಿಕ್ರಮ್, ಸಾನ್ವಿ
ಸಾನ್ವಿ ತುಂಬಾ ಸುಸ್ತಾಗಿರೋ ಹಾಗಿದೆಯಾ, ಜೊತೆಗೆ ಹಂಸ ಹಾರಿಸಿದ್ದಕ್ಕೆ ನಿನ್ಗೆ ಪೆಟ್ಟಾಯ್ತು, ಹೀಗೆ ಹೇಗಿದ್ಯಾ ಅಂತ ಕೇಳೋಕೆ ಬಂದೆ. ಒಡವೆಗಳನ್ನ ತೆಗೆಯೋಕೆ ಸಹಾಯ ಮಾಡ್ಲಾ? ಸ್ವಲ್ಪ ಕಾಳಜಿಯಿಂದ ಸಾನ್ವಿ ಹಿಂದಕ್ಕೆ ಸರಿಯುತ್ತಾ, ಬೇಡ ವಿಕ್ರಮ್ ಸರ್, ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ. ಹಾಗೇನಾದರೂ ನನ್ಗೆ ಸಹಾಯ ಬೇಕು ಅಂದ್ರೆ ನನ್ಗೆ ಸಹಾಯ ಮಾಡೋಕೆ ತುಂಬಾ ಜನ ಹೆಣ್ಣು ಮಕ್ಕಳು ಇದ್ದಾರೆ. ಮದುವೆಯಾದ ಮಾತ್ರಕ್ಕೆ ನಾವಿಬ್ಬರು ಆಪ್ತರಾಗೋಕೆ ಇವಿಲ್ಲ. ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲ. ವಿಕ್ರಮ್ ಬೇಸರದಿಂದ, ಎಲ್ಲಿಯವರೆಗೆ ಹೀಗೆ ಮೌನವಾಗಿಯೇ ಇರ್ತೀಯಾ? ರಿಸೆಪ್ಷನ್ ಅಲ್ಲೂ ಅದೇ ಹಠ, ಇಲ್ಲೂ ಅದೇ ಮುನಿಸು. ಈ ಮದುವೆ ನಿನಗೆ ಕೇವಲ ಶಿಕ್ಷೆ ಅಂತ ಅನ್ನಿಸ್ತಿದೆಯಾ? ಸಾನ್ವಿ ಸ್ಥಿರ ಧ್ವನಿಯಲ್ಲಿ, ಶಿಕ್ಷೆಯೋ ಅಥವಾ ಪರೀಕ್ಷೆಯೋ ಗೊತ್ತಿಲ್ಲ, ಆದರೆ ಈ ಕ್ಷಣಕ್ಕೆ ರೂಮಿನಲ್ಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಇರೋದಕ್ಕಿಂತ ಇಬ್ಬರು ಕೈದಿಗಳ ತರ ಕಾಣಿಸ್ತಿದ್ದೀವಿ. ಇವತ್ತು ನನಗಿರೋದು ಒಂದೇ ಆಸೆ, ನೆಮ್ಮದಿಯಾಗಿ ಮಲಗಬೇಕು. ವಿಕ್ರಮ್, ಯಾಕೆ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ವಾ? ಅದು ಅಲ್ಲದೆ ಮದುವೆಯಾದ ಮೊದಲ ದಿನ ರಾತ್ರಿ ನಿದ್ದೆ ಮಾಡೋ ಸಂಪ್ರದಾಯ ಇದೆಯಾ ಎಂದ ತುಂಟನಗೆ ಬೀರುತ್ತಾ ವಿಕ್ರಮ್ನ ವ್ಯಂಗ್ಯಕ್ಕೆ ಸಾನ್ವಿ ಅವನ ಕಡೆ ಚಿನ್ನವಾದ ನೋಟ ಬೀರಿ, ಸಂಪ್ರದಾಯದ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ ವಿಕ್ರಮ್ ಸರ್. ಈ ಮದುವೆ ಅನ್ನೋದು ನಿಮಗೆ ಕೇವಲ ಒಂದು ಜವಾಬ್ದಾರಿ ಆಟ ಇರಬಹುದು. ಹಾಗೆ ಹಾಳಾಗುತ್ತಿದ್ದ ನನ್ನ ಬದುಕನ್ನು ಉಳಿಸಿದ್ದೀನಿ ಅನ್ನೋದು ನಿಮ್ಮ ಅಭಿಪ್ರಾಯ. ಆದರೆ ನನಗೆ ಇದು ನನ್ನ ಮೇಲಿರೋ ನಿಮ್ಮ ದ್ವೇಷವನ್ನು ಪ್ರತಿದಿನ ನೆನಪಿಸುವ ಜೈಲು. ವಿಕ್ರಮ್, ಜೈಲೋ ಅಥವಾ ಅರಮನೆಯೋ, ಈಗ ನೀನು ನನ್ನ ಹೆಂಡತಿ ಅನ್ನೋದು ಬದಲಾಗದ ಸತ್ಯ. ಸಾನ್ವಿ, ಹೆಂಡತಿ ಕೇವಲ ದಾಖಲೆಗಳಲ್ಲಿ ಮಾತ್ರ. ನಿಮ್ಮ ಮುಖ ನೋಡಿದ ಪ್ರತಿ ಕ್ಷಣವೂ ನನಗೆ ಹಳೆಯ ಗಾಯಗಳ ನೆನಪಾಗುತ್ತದೆ. ಇನ್ನು ಮುಂದೆ ನನಗೆ ನೆಮ್ಮದಿ ಅನ್ನೋದು ಒಂದು ಮರೀಚಿಕೆ. ವಿಕ್ರಮ್, ನನ್ನನ್ನು ಅಷ್ಟೊಂದು ದ್ವೇಷಿಸ್ತೀಯಾ? ಸಾನ್ವಿ, ನನಗೆ ನಿಮ್ಮ ಮೇಲೆ ಯಾವ ದ್ವೇಷ ಇಲ್ಲ, ಆದರೆ ನಿಮ್ಮ ವಿಷಯದಲ್ಲಿ ದ್ವೇಷ ಅನ್ನೋ ಪದ ತುಂಬಾ ಚಿಕ್ಕದಾಯಿತು. ನಿಮಗೆ ನನ್ನ ಮೇಲಿರೋ ಅಸಹ್ಯ. ಮದುವೆ ಅನ್ನೋ ಈ ನಾಟಕದಲ್ಲಿ ನಟಿಸೋದು ನಿಮ್ಗೆ ಸುಲಭ ಇರಬಹುದು, ಆದ್ರೆ ನಿಮ್ಮ ಜೊತೆ ಒಂದೇ ಕೋಣೆಯಲ್ಲಿ ಇರೋದು ನನಗೆ ನರಕಕ್ಕಿಂತಲೂ ಕಷ್ಟದ ಕೆಲಸ. ವಿಕ್ರಮ್, ಹಾಗಿದ್ರೆ ಇನ್ನು ಮುಂದೆ ಇದೇ ರೀತಿ ದ್ವೇಷದ ಬೆಂಕಿಯಲ್ಲಿ ಬೇಯುತ್ತಾ ಕೂರ್ತೀಯಾ? ಖಂಡಿತವಾಗಿಯೂ. ನಿಮ್ಮ ಕಣ್ಣಲ್ಲಿ ಇರೋ ಈ ಕಿಚ್ಚು ಅಹಂಕಾರವನ್ನು ಸುಟ್ಟು ಹಾಕೋವರೆಗೆ ನಾನು ನಿಮ್ಮ ಜೊತೆ ಒಂದೇ ರೂಮ್ನಲ್ಲಿ ಇರೋಕೆ ಸಾಧ್ಯ ಇಲ್ಲ. ನಾನು ಕೇಳಿದ ಆ ನೆಮ್ಮದಿಯ ನಿದ್ದೆ ಇದೆಯಲ್ಲ, ಅದು ನನ್ನ ಬದುಕಿನಲ್ಲಿ ಕತ್ತಲೆ ಆವರಿಸಿದ ದಿನ ಮಾತ್ರ ನನಗೆ ಸಿಗೋದು. ವಿಕ್ರಮ್, ನಿನ್ನ ಈ ಆಟಕ್ಕೆ ಬೆಲೆ ತೆರಬೇಕಾಗುತ್ತೆ ಸಾನ್ವಿ. ಸಾನ್ವಿ, ಬೆಲೆ ತೆತ್ತಾಗಿದೆ ವಿಕ್ರಮ್ ಸರ್. ನನ್ನ ಸುಂದರ ಬದುಕನ್ನು ನಿಮ್ಮ ಸೇಡಿಗಾಗಿ ಬಲಿ ಕೊಟ್ಟಾಗಲೇ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಇನ್ನು ಮುಂದೆ ಕಳೆದುಕೊಳ್ಳೋಕೆ ಏನೂ ಉಳಿದಿಲ್ಲ. ನಿಮ್ಮ ದ್ವೇಷವೇ ನನ್ನ ಬದುಕನ್ನ ಸುಟ್ಟು ಹಾಕುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದೇ ನನ್ನ ಶಕ್ತಿ, ಅದೇ ನನ್ನನ್ನ ಎಚ್ಚರವಾಗಿರುವಂತೆ ಮಾಡುತ್ತೆ. ವಿಕ್ರಮ್, ಒಳ್ಳೆಯದು. ಹಾಗಿದ್ರೆ ಈ ಯುದ್ಧ ಇಂದಿನಿಂದಲೇ ಶುರುವಾಗಲಿ. ಪ್ರೀತಿ ಗೀತಿ ಅನ್ನೋದೆಲ್ಲ ಬರೀ ಸಿನಿಮಾದಲ್ಲಿ ಇರುತ್ತೆ ಅಷ್ಟೇ. ನಿಜ ಜೀವನದಲ್ಲಿ ಅದನ್ನ ಮರೆತು ಬಿಡಬೇಕು. ಸಾನ್ವಿ, ಯುದ್ಧ ಯಾವತ್ತೂ ಶುರುವಾಗಿದೆ ವಿಕ್ರಮ್ ಸರ್. ನಿಮ್ಮಿಂದ ಪ್ರೀತಿ ಸಿಗುತ್ತೆ ಅನ್ನೋದನ್ನ ನಾನು ಕನಸಲ್ಲಿ ಕೂಡ ಬಯಸಲ್ಲ. ಇಂದಿನಿಂದ ಪ್ರತಿದಿನ ಪ್ರತಿ ರಾತ್ರಿಯೂ ನನಗೆ ನಮ್ಮಲ್ಲಿರೋ ದ್ವೇಷವನ್ನೇ ನೆನಪಿಸುತ್ತೆ ಹೊರತು ಪ್ರೀತಿಯನ್ನಲ್ಲ ಎಂದವಳು ವಿಕ್ರಮ್ ಕಡೆ ನೋಡಿ ವಿಷಾದದ ನಗೆನಕ್ಕೂ ಹೊರಗೆ ಹೋಗಲು ಹೊರಟಾಗ ವಿಕ್ರಮ್ ಸಾನ್ವಿಯ ಕೈ ಹಿಡಿದು ಬಲವಂತವಾಗಿ ಹಾಸಿಗೆ ಮೇಲೆ ಕೂರಿಸಿದ. ಸಾನ್ವಿ, ನಾಟಕ ನಿಲ್ಲಿಸಿ, ಕೈ ಬಿಡಿ ಅಂದ್ರೆ. ವಿಕ್ರಮ್, ಇಲ್ಲಿ ನೋಡು ಸಾನ್ವಿ, ನನ್ನ ಮಾತು ಇನ್ನೂ ಮುಗಿದಿಲ್ಲ. ನಾನು ಮಾತನಾಡುತ್ತಿರುವಾಗ ನೀನು ಹೀಗೆ ಮುಖ ತಿರುಗಿಸಿಕೊಂಡು ಹೋಗೋದು ನನ್ಗಿಷ್ಟವಿಲ್ಲ. ನಾವು ಮದುವೆ ಆಗಿರೋದು ಸುಮ್ಮನೆ ಜಗಳ ಆಡಲಿಕ್ಕಲ್ಲ. ನಮಗೆ ನಮ್ಮದೇ ಆದ ಕೆಲವು ಜವಾಬ್ದಾರಿಗಳಿವೆ. ಸಾನ್ವಿ, ನಿಮ್ಮ ಜವಾಬ್ದಾರಿಗಳಿಗೆ ನನ್ನ ಅಡ್ಡಿ ಇಲ್ಲ ವಿಕ್ರಮ್ ಸರ್, ಆದ್ರೆ ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ಸ್ವರ್ಣರಾಮುಗೆ ನಮ್ಮ ಸಂಬಂಧ ಹೇಗಿದೆ ಅಂತ ಗೊತ್ತು, ಆದರೆ ಜನರ ಮುಂದೆ ನಾನು ಮಾಡಬೇಕಾದ ಘಟನೆಯ ಬಗ್ಗೆ ಮಾತ್ರ ನನಗೆ ನೆನಪಿಸಿ, ಅಷ್ಟಾದರೆ ಸಾಕು. ವಿಕ್ರಮ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಭುಜ ಮುಟ್ಟಲು ಹೋಗಿ ಕೈ ಹಿಂತೆಗೆದುಕೊಂಡು, ಈಗ ನಾಟಕ. ಇದೊಂದು ಮಾತು ನಿನಗೆ ಗೊತ್ತಿರೋದಾ? ಕಾರಿನಲ್ಲಿ ನಾನು ಮಗುವಿನ ಬಗ್ಗೆ ಆಡಿದ ಮಾತು ನಿನಗೆ ಅಷ್ಟು ದೊಡ್ಡ ಅಪರಾಧ ಅಂತ ಅನ್ನಿಸ್ತಾ? ಅದನ್ನ ನಾನು ತಮಾಷೆಗೆಂದು ಹೇಳಿದ್ದು ಅಷ್ಟೇ. ಸಾನ್ವಿ ಈಗ ಅವನ ಕಡೆ ತಿರುಗಿ ಕಣ್ಣಿನಲ್ಲಿ ಆಕ್ರೋಶದೊಂದಿಗೆ, ಅದು ನಿಮಗೆ ತಮಾಷೆ ಅಂತ ಅನ್ನಿಸ್ತಿರೋದೇ ನನಗೆ ಹಿಂಸೆ ಆಗ್ತಿರೋದು. ಇಬ್ಬರ ನಡುವೆ ಕನಿಷ್ಠ ಪ್ರೀತಿ ಇರಬೇಕು ವಿಕ್ರಮ್ ಸರ್. ಬರೀ ಅಧಿಕಾರ ಚಲಾಯಿಸೋ ಮನಸ್ಸಿರಬಾರದು. ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ. ನೀವು ಆಡಿದ ಮಾತುಗಳಲ್ಲಿ ಪ್ರೀತಿಯ ಹಂಬಲವಿರಲಿಲ್ಲ, ಬದಲಾಗಿ ನನ್ನ ದೇಹದ ಮೇಲೆ ನಿಮಗಿರೋ ಹಕ್ಕಿನ ಅಹಂಕಾರವಿತ್ತು. ಆ ಮಾತು ಕೇಳಿದಾಗ ನನಗೆ ನಾಚಿಕೆ ಆಗಲಿಲ್ಲ, ನನ್ನ ಪರಿಸ್ಥಿತಿಯ ಬಗ್ಗೆ ಅಸಹ್ಯ ಅನ್ನಿಸಿತು. ವಿಕ್ರಮ್ ಕ್ಷಣ ಕಾಲ ಸ್ತಬ್ಧನಾಗಿ, ನನ್ನ ಮೇಲೆ ನಿನಗೆ ಅಷ್ಟೊಂದು ದ್ವೇಷನ? ನಾನು ಅಷ್ಟು ಕೆಟ್ಟವನ ಸಾನ್ವಿ? ಸಾನ್ವಿ, ನೀವು ಕೆಟ್ಟವರಲ್ಲ ವಿಕ್ರಮ್ ಸರ್, ನೀವು ಸ್ವಾರ್ಥಿ. ನಿಮ್ಮ ಜಗತ್ತಿನಲ್ಲಿ ಬರೀ ನೀವು, ನಿಮ್ಮ ಗೌರವ ಇಷ್ಟೇ ಇರೋದು. ಅಲ್ಲಿ ಸಾನ್ವಿ ಅನ್ನೋ ಜೀವಕ್ಕೆ ಜಾಗವೇ ಇಲ್ಲ. ನಾನೊಬ್ಬಳು ಮನುಷ್ಯಳು.
ನನಗೂ ನೋವಾಗುತ್ತೆ ಅನ್ನೋದನ್ನ ನೀವು ಯಾವತ್ತೂ ಅರ್ಥ ಮಾಡ್ಕೊಳ್ತೀರೋ ಅಂದು ಮಾತ್ರ ನಮ್ಮ ನಡುವೆ ಮಾತು ಮುಂದುವರಿಯೋಕೆ ಸಾಧ್ಯ. ಅಲ್ಲಿಯವರೆಗೂ ಹೀಗೆ ನಾನು ನೀವು ದೂರಾನೇ ಇರ್ತೀವಿ. ವಿಕ್ರಮ್ ಶೆಟ್ಟಿನಿಂದ ಟೇಬಲ್ ಮೇಲಿದ್ದ ಹೂದಾನಿಯನ್ನು ಪಕ್ಕಕ್ಕೆ ತಳ್ಳಿ, ಸರಿ, ನಿನಗೆ ನನ್ನ ಭಾಷೆ ಅರ್ಥವಾಗಲ್ಲ ಅಂದ ಮೇಲೆ ನಾನು ನಿನ್ನ ಹತ್ರ ಮಾತಾಡೋದನ್ನೇ ಬಿಟ್ಟು ಬಿಡ್ತೀನಿ. ಆದ್ರೆ ಒಂದು ಮಾತು ಮಾತ್ರ ನೆನಪಿರಲಿ, ನಾನು ಯಾವ ಕೆಟ್ಟ ಉದ್ದೇಶದಿಂದ ನಿನ್ನ ಹತ್ರ ನಾನು ಹಾಗೆ ಮಾತಾಡ್ಲಿಲ್ಲ. ಆದ್ರೆ ಎಲ್ಲ ಆದ್ಮೇಲೆ ಇನ್ಮುಂದೆ ಈ ಮನೆಯಲ್ಲಿ ನಾನು ಹೇಳಿದ್ದೆ ಶಾಸನ. ನಿನಗೆ ಇಷ್ಟ ಇರಲಿ ಇಲ್ಲದಿರಲಿ, ನೀನು ಈ ಮನೆಯ ಸೊಸೆಯಾಗಿ ಎಲ್ಲರ ಎದುರು ನಗುತ್ತಲೇ ಇರಬೇಕು. ಅದು ನಿನ್ನ ಜವಾಬ್ದಾರಿ. ಇನ್ನು ನೀನು ಸ್ವರ್ಣರಾಮುಗೆ ಕೂಸು ಅನ್ನೋದನ್ನ ಮರ್ತು ಬಿಡು. ಸಾನ್ವಿ ತಣ್ಣಗೆ, ಆ ಕೆಲಸವನ್ನ ನಾನು ಮಾಡ್ತೀನಿ ವಿಕ್ರಮ್ ಸರ್, ಯಾಕೆಂದ್ರೆ ನನಗೆ ಸಂಸ್ಕಾರ ಇದೆ. ಆದ್ರೆ ನೆನಪಿರಲಿ, ನೀವು ನನ್ನ ದೇಹವನ್ನ ಬೇಕಾದರೆ ಕೂಡಿ ಹಾಕಬಹುದು, ಆದರೆ ನನ್ನ ಮನಸ್ಸನ್ನಲ್ಲ. ಈ ಮನೆಯ ಪ್ರತಿ ಮೂಲೆಯಲ್ಲೂ ನಿಮಗೆ ನನ್ನ ಮೌನ ಚುಚ್ಚುತ್ತಲೇ ಇರುತ್ತೆ. ವಿಕ್ರಮ್ ಕೋಪದಿಂದ ಹೊರಗೆ ಹೋಗುತ್ತಾ, ನೋಡೋಣ ಸಾನ್ವಿ, ನಿನ್ನ ಮೌನ ಗೆಲ್ಲುತ್ತಾ ಅಥವಾ ನನ್ನ ಹಠ ಗೆಲ್ಲುತ್ತೋ ಅಂತ. ವಿಕ್ರಮ್ ಜೋರಾಗಿ ಬಾಗಿಲು ಹಾಕಿ ಹೊರಗೆ ಹೋಗುತ್ತಾನೆ. ಸಾನ್ವಿ ಮಂಚದ ಮೇಲೆ ಕುಳಿತು ತನ್ನ ಹಣೆ ಬರಹವನ್ನು ನೆನೆದು ಮೌನವಾಗಿ ಕಣ್ಣೀರು ಹಾಕುತ್ತಾ, ವಿಕ್ರಮ್ ಸರ್, ನಾನು ನಿಮ್ಮಿಂದ ನಿರೀಕ್ಷಿಸುತ್ತಿರೋದು ಒಂದು ಬೊಗಸೆಯಷ್ಟು ಪ್ರೀತಿ ಅಷ್ಟೇ. ನನ್ನ ಮೌನಕ್ಕೆ ಅರ್ಥ ಕೊಡುವ ಒಂದು ಮನಸ್ಸನ್ನು. ಕಳೆದ ಎಷ್ಟೋ ವರ್ಷಗಳಿಂದ ನಾನು ಕಂಡ ಕನಸುಗಳು ಅರ್ಧದಲ್ಲೇ ಚಿಗುರೊಡೆದಿವೆ. ಈ ರಾತ್ರಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕೆಂದುಕೊಂಡಿದ್ದು ಆಯಾಸದಿಂದಲ್ಲ, ನಿಮ್ಮ ಜೊತೆ ನನ್ನ ಮದ್ವೆ ಆಯ್ತಲ್ಲ ಅನ್ನೋ ನೆಮ್ಮದಿಗೆ. ಆದರೆ ಆ ನೆಮ್ಮದಿಯ ಜೊತೆಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋ ನೋವಿಂದ ನಿದ್ದೆ ಬರುವ ಸಾಧ್ಯತೆ ಇಲ್ಲ ಎಂದುಕೊಂಡಳು. ಇದರಲ್ಲಿ ಅಲ್ಲಿಗೆ ಬಂದ ಶರಣ್ಯ, ಸಾನ್ವಿ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ವಾ? ಓಕೆ, ಪರವಾಗಿಲ್ಲ, ಮತ್ತೆ ಡ್ರೆಸ್ ಚೇಂಜ್ ಮಾಡೋಕೆ ಹಿಂಸೆ ಅನ್ಸತ್ತೆ. ಹೇಗಿದ್ರು ಮತ್ತೆ ಹೊಸ ಸೀರೆ ಹಾಕೋಬೇಕು, ಈಗ ಡ್ರೆಸ್ ಚೇಂಜ್ ಮಾಡ್ಬೇಡ, ಊಟಕ್ಕೆ ಬಾ ಎಂದಾಗ ಸಾನ್ವಿ, ಯಾಕಕ್ಕ ಮತ್ತೆ ಹೊಸ ಸೀರೆ ಹಾಕೋಬೇಕು ಎಂದಾಗ ಶರಣ್ಯ, ನಿನ್ಗೆ ಯಾರು ಇನ್ನೂ ಹೇಳಿಲ್ಲ ಅಲ್ವಾ, ಮರೆತು ಬಿಟ್ಟೆ, ಯಾಕಂದ್ರೆ ಇವತ್ತು ನಿನ್ನ ವಿಕ್ರಮ್ ಫಸ್ಟ್ ನೈಟ್, ಅದಕ್ಕೆ ಎಂದಾಗ ಸಾನ್ವಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯಿತು. ಮುಂದೇನು, ವಿಕ್ರಮ್ ಸಾನ್ವಿ ಮದ್ವೆನೆ ಒಪ್ಕೊಂಡಿಲ್ಲ ಅಂದ್ಮೇಲೆ ಅವರು ದಂಪತಿಗಳಾಗಿ ಸಂಸಾರ ಶುರು ಮಾಡ್ತಾರಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.